students. So ಇವತ್ತಿನ ಈ ವಿಡಿಯೋ ಒಳಗೆ other than regular angles which we study, that is 0, 30, 45, 60, 90, some special angles 15 degree, 18 degree, 36 degree the values ಮತ್ತು ಅವತ್ರ ಮೇಲೆ ಪ್ರಾಬ್ಲಮ್ಸ್ ಈಗಿಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಸೈನ್ ಸೊ ಮೂರು ಫಾರ್ಮುಲಾ ಅಥವಾ ಮೂರು ವ್ಯಾಲ್ಯೂಸ್ ಬರ್ದೇನ sin 15, sin 18, sin 36. ಅಬ್ಸರ್ವ್ ಮಾಡ್ರಿ ಇಲ್ಲಿ ನಡು ಮೈನಸ್ ಇದಾವ, ಕಾಸ್ ಅದ್ ಬರ್ದೇನ ನಡು ಪ್ಲಸ್ ಅದಾವ. ಸೊ ಇದು ಬೇಸಿಕ್ ನೆನ್ಪಿಡ್ರಿ. ಸೊ ದೀಸ್ ವ್ಯಾಲ್ಯೂಸ್ ಯು ಶುಡ್ ಬಿ ಪರ್ಫೆಕ್ಟ್. ಬೆಟರ್ ಡೈಲಿ ಒಂದ್ಸರಿ ಬರೀರಿ. 10 to 15 days ನೀವು ಬರೋದ್ರಂದ್ರೆ ಬೈ ದಟ್ ಟೈಮ್ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ದೀಸ್ ವ್ಯಾಲ್ಯೂಸ್. So sin 15 is root 3 minus 1 by root 2 cos 15. So now if I take here complementary values, that is angle which I have not written. Complementary angle ತಗೊಂಡೆ ಅಂತ ತಿಳಿರಿ. ಅಂದ್ರೆ ಈಗ ನಾ sin 15 ಬರ್ದೇನ. ಸೊ 90 ಒಳಗೆ 15 ಹೋಯ್ತಂದ್ರೆ ಎಷ್ಟು ಉಳಿತದ್ರಿ? 75. ಸೊ ನಾ sin 75 ವ್ಯಾಲ್ಯೂ ಬರ್ದಿಲ್ಲ. ಸೊ ಇದ್ರ ಮೇಲೆ ನೀವು ಬರಿಬಹುದು, ಅದಕ್ಕೆ ನಾ ಇಲ್ಲಿ ಟೇಬಲ್ ಒಳಗೆ ಇಟ್ಟಿಲ್ಲ. sin 75 is equal to cos 15. sin 90 minus 15 cos 15 ಆಗ್ತದೆ. ಸೊ cos 15 ವ್ಯಾಲ್ಯೂ ನಿಮಗೆ ಗೊತ್ತದ, root 3 plus 1 divided by 2 root 2. ಅಂದ್ರೆ ಇದ್ರ ಮೇಲೆ ನೀವು ಎಲ್ಲಾ ವ್ಯಾಲ್ಯೂಸ್ ನೆನ್ಪಿಡ್ಬೋದು. ಈಗ sin 18 ಬರ್ದೇನ. ಸೊ sin 18 ಅದ. ಸೊ ನಿಮಗೆ 90 ಒಳಗೆ 18 ತೆಗಿರಿ, 72. So sin 72 ಬೇಕಿತ್ತಂದ್ರೆ so that will be equal to cos 18. ಸೊ ಹಿಂಗೆ ಇದ್ರ ಮೇಲೆ ಈ ಟೈಪ್ ನೀವು ನೆನ್ಪಿಡ್ಬೋದು. ಈಗ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ವಿಚ್ ಬೆಟರ್ ಯು ರಿಮೆಂಬರ್. ಒಂದು ಪ್ರಾಬ್ಲಮ್ದಾಗ ತೋರಿಸ್ತಾನೆ ಇಂಪಾರ್ಟೆನ್ಸ್. sin 18 into cos 36 ಎರಡು ಇವು ಮಲ್ಟಿಪ್ಲೈ ಮಾಡಿದ್ರೆ ಅಂತ ತಿಳಿರಿ. ವ್ಯಾಲ್ಯೂಸ್ ಅಬ್ಸರ್ವ್ ಮಾಡ್ರೆ ನ್ಯೂಮರೇಟರ್ a plus b, a minus b ಫಾರ್ಮ್ ಒಳಗದ. ದಟ್ ಈಸ್ root 5 minus 1 into root 5 plus 1. ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಅಂತ ಹೇಳಿರಿ 4 into 4 16 ಆಗ್ತದೆ. ಈಗ ಈ ಕಡೆ ನ್ಯೂಮರೇಟರ್ ಒಳಗೆ ನೀವು a square minus b square ಹಚ್ಚಿದ್ರಂದ್ರೆ 5 minus 1 4 by 16. So you'll have sin 18 into cos 36 is equal to 1 by 4. sin 18 into cos 36 ಇದು 1 by 4 ಆಗ್ತದೆ. ಸೊ ಇದು ಒಂದು ವ್ಯಾಲ್ಯೂ ನೀವು ಬರ್ದಿಟ್ಕೋರಿ ಅಥವಾ ನೆನ್ಪಿಡ್ರಿ, ಇಂಪಾರ್ಟೆಂಟ್. ಅಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಒಳಗೆ ಭಾರಿ ಹೆಲ್ಪ್ ಆಗ್ತದೆ, ಈಸಿ ಆಗ್ತದೆ. ಈಗ ಈ ಎರಡು tan 7.5 ಮತ್ತು cot 7.5 ನೀವು ಅಬ್ಸರ್ವ್ ಮಾಡಿದ್ರೆ, ಎರಡು ಅಬ್ಸರ್ವ್ ಮಾಡಿದ್ರೆ ಅಂತ ತಿಳಿರಿ. tan 7.5 cot 7.5 ನಾಲ್ಕು ವ್ಯಾಲ್ಯೂಸ್ ಸೇಮ್ ಅದಾವ. ದಟ್ ಈಸ್ root 2, root 3, root 4. ಇದು ಬರುದಿಲ್ಲ ಅಂತ ನೆನ್ಪಿಡ್ರಿ. root 5, root 6 ಇದು ಒಂದು ಮಿಸ್ಸಿಂಗ್ ಅದ. ಸೊ root 2, root 3, root 4, root 6. tan ಇತ್ತಂದ್ರೆ ಮಿಡಲ್ ಒಳಗೆ, ಇನ್ ಮಿಡಲ್ ಯು ಆರ್ ಹ್ಯಾವಿಂಗ್ ನೆಗೆಟಿವ್ ಸೈನ್, ಮೈನಸ್ ಬರ್ತದೆ. cot ಇತ್ತಂತೇಳಿರಿ, all values are positive. All values are positive. So if you observe the formulas, ಈಗ tan ದೊಳಗೆ ನೋಡಿದ್ರೆ ಅಂತ ಹೇಳಿರಿ, ಇಲ್ಲಿ ಮೈನಸ್ ಅದ, ಇಲ್ಲಿ ಮೈನಸ್ ಅದ. root 2 minus root 3 minus root 4 plus root 6. cot ಅಬ್ಸರ್ವ್ ಮಾಡಿದ್ರಂದ್ರೆ ಎಲ್ಲಾನು ಪ್ಲಸ್ ಬರ್ತದೆ. ಸೊ tan ಒಳಗೆ ಹೊರಗಿನೂ ಎರಡು ಪ್ಲಸ್, ನಡುವಿಂದ ಎರಡು ಮೈನಸ್, cot ಒಳಗೆ ಎಲ್ಲಾನ ಪ್ಲಸ್ ಅಂತ ಹೇಳಿ ನೆನ್ಪಿಡ್ರಿ. ಈಗ ಇದ್ರ ಜೊತೆ ಇವೆರಡು ವ್ಯಾಲ್ಯೂ ನೆನ್ಪಿಡ್ರಿ. ನಾ ಇಲ್ಲಿ ಟೇಬಲ್ ಒಳಗೆ ಇಟ್ಟಿಲ್ಲ. ದಟ್ ಈಸ್ tan 15 ಡಿಗ್ರಿ. tan 15 is equal to 2 minus root 3. 2 minus root 3. And tan 75 is equal to 2 plus root 3. tan 75 is equal to 2 plus root 3. tan 22.5 ಅಂತೂ ಇಲ್ಲಿ ಇಟ್ಟೆ. ಸೊ ಇದು ಇಂಪಾರ್ಟೆಂಟ್. ಈಗ ಏನು ಸ್ಕ್ರೀನ್ ಮೇಲೆ ಅದರಲ್ಲ ಇವೆಲ್ಲ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿರ್ಬೇಕು. ಸೊ ಬೆಟರ್ ಪ್ರಾಕ್ಟೀಸ್ ಡೈಲಿ. 10 days ನೀವು ಬರೋದ್ರಂದ್ರೆ ವಿಲ್ ಬಿ ಪರ್ಫೆಕ್ಟ್. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ, ನ್ಯೂಮರಿಕಲ್ಸ್. ಸೊ ಫಸ್ಟ್
ದ ವ್ಯಾಲ್ಯೂ ಆಫ್ tan 75 ಮೈನಸ್ cot 75 ಅಂತ ಹೇಳದ. ಈಗ ಇಲ್ಲಿ ತುಂಬಿದ್ರ ಅಂತ ಹೇಳ್ರಿ tan 75 ಮೈನಸ್ cot 75 ಅದ. ಖರೆ cot 75 ನ ಬರ್ದಿಲ್ಲ, ಆಗಲೇ ಹೇಳಿದಲ್ರಿ ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ 75 90 ಒಳಗೆ 15 ಮೈನಸ್ ಮಾಡಿದ್ರೆ ಸಿಗ್ತದೆ. ಸೊ cot ಜಾಗದಾಗ ನಾ ಏನ್ ಬರಿಬೋದ್ರಿ, tan 75 ಬದ್ಲಿ 50. ಈಗ ವ್ಯಾಲ್ಯೂ ತುಂಬತೇನೆ. cot 75 is 2 plus root 3 minus bracket ಹಾಕ್ತೇನೆ tan 15 is 2 minus root 3 minus ಒಳಗೆ ತಗೋರಿ 2 plus root 3 you will have minus 2 plus root 3. Therefore 2 gets cancelled, you will have 2 root 3. 2 root 3, that is option A is our answer. Option A is our answer. Clear adari? Similarly ಸೆಕೆಂಡ್ ತಗೊಂಡಂತ ತಿಳಿರಿ ಎಕ್ಸಾಂಪ್ಲರ್ ಒಳಗಿಂದದ sin pi by 10 into sin 13 pi by 10. sin pi by 10 into sin 13 pi by 10 ಅದ. I can write it as pi plus 3 pi by 10 ಅಂತ ಬರಿಬೋದ್ರಿ. ಸೊ LCM ತಗೊಂಡ್ರೆ 10 plus 3 13 ಆಗ್ತದೆ. Now what I have written, it is in the form of sin 180 plus theta. So it will be in third quadrant and it becomes minus sin theta. That minus I will write in the first, sin pi by 10 into sin 3 pi by 10. Clear adari? Sin 180 plus theta is minus sin theta, minus starting ಬರ್ದನ. ಈಗ pi by 10 ಅಂದ್ರೆ ಎಷ್ಟು ನಮಗೆ ಬೇಕಿತ್ತಂತ ಹೇಳಿರಿ. ಇದು ನಿಮಗೆ ಗೊತ್ತಿದ್ದದ 180 ಡಿಗ್ರಿ ಅಂದ್ರೆ pi. ಸೊ ನಂಗೆ pi by 10 ಬೇಕು. ಸೊ ಎರಡು ಕಡೆ 10 ಡಿವೈಡ್ ಮಾಡ್ರಿ. ಎರಡು ಕಡೆ 10 ಡಿವೈಡ್ ಮಾಡಿದ್ರೆ ನಂಗೆ pi by 10 ಅಂದ್ರೆ ಎಷ್ಟು 18 ಡಿಗ್ರಿ ಅಂತ ಬರ್ತದೆ. ಇದನ್ನ ಡಿಗ್ರಿ ಒಳಗೆ ಇಟ್ಕೋತೇನೆ. ಮೈನಸ್ sin 18 3 pi by 10 ಅದ. ಸೊ 18 3 ಇಂಟು ಮಾಡಿದ್ರೆ ಅಂತ ಹೇಳಿರಿ 3 into 18 ಎಷ್ಟು ಬರ್ತದೆ ನೋಡ್ರಿ. ಸೊ ಯು ವಿಲ್ ಹ್ಯಾವ್ sin 54. sin 54. ಈಗ ನೀವು 18 54 ವ್ಯಾಲ್ಯೂಸ್ ಆದ್ ನೆನ್ಪಿಡ್ಬೇಕು. ಇಲ್ಲ ಮೇಲ್ ಒಂದು ಹಿಂಟ್ ಹೇಳಿದೆ. ಈಗ ಇದು 54 ನ ಕಾಸ್ ಒಳಗೆ ಇಟ್ಕೊಂಡೆ ಅಂತ ಹೇಳಿರಿ 90 ಒಳಗೆ 54 ಮೈನಸ್ ಮಾಡ್ರಿ 60 ಅಂದ್ರೆ 30, you will have cos 36. So sin 18 into cos 36 is how much? Sin 18 into cos 36 is 1 by 4. So you will have the answer. ಆಗಡೆ ಹೇಳಿದ್ದೆ ನೋಡ್ರಿ, ಇದು ನೆನಪಿಡ್ರಿ ಇಂಪಾರ್ಟೆಂಟ್ ಅಂತ ಹೇಳಿ. ಹಿಂಗ್ ಪ್ರಾಬ್ಲಮ್ಸ್ ಒಳ ನಡು ನಿಮಗೆ ಯೂಸ್ ಮಾಡ್ಲಿಕ್ಕೆ ಫಾಸ್ಟ್ ಆಗಿ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಅವರ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಮೈನಸ್ 1 by 4. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡಂದು ಸೊ ವ್ಯಾಲ್ಯೂ ಆಫ್ ರೂಟ್ 3 by sin 15 ಮೈನಸ್ 1 by cos 15. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇದು ರೂಟ್ 3 ಹೆಂಗಿದ್ದಂಗೆ sin 15 is ರೂಟ್ 3 minus 1 divided by 2 root 2, ಅದಿಲ್ ಮೇಲ್ ನ್ಯೂಮರೇಟರ್ ತಗೋತೇನೆ, ಮೈನಸ್ 1 by cos 15 is root 3 plus 1 divided by 2 root 2. Now I will take the LCM. Else I will take common first in the numerator, then LCM. ಹೆಂಗೂ ನಡೀತದೆ. 2 root 2 ಹೊರಗೆ ಇಡ್ತೇನೆ. Here remains root 3 divided by root 3 minus 1 minus 1 by root 3 plus 1. LCM ತಗೋತೇನೆ. So you will have 2 root 2 into bracket into ಮಾಡ್ಕೊಂಡ್ರೆ 3 plus root 3 minus into bracket ಈ ಕಡೆ into ಮಾಡಿದ್ರೆ root 3 minus 1 whole divided by a plus b a minus b. root 3 minus 1 into root 3 plus 1. ಕ್ಲಿಯರ್ ಅದರಿ? LCM ತಕೊಂಡೆ. ಈಗ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೇನೆ. ಇದು ಹೆಂಗಿದಂಗೆ ಈಗ ನ್ಯೂಮರೇಟರ್ ಒಳಗೆ ಮೈನಸ್ ಸೈನ್ ಒಳಗೆ ತಗೊಂಡ್ರೆ ಅಂತೇಳಿರಿ ರೂಟ್ 3 ಕ್ಯಾನ್ಸಲ್ ಆಗ್ತದೆ.
ಇದು ಪ್ಲಸ್ 1 ಆಗ್ತದೆ. ಸೊ 3 plus 1 will be 4. a square minus b square ಹಚ್ಚಿದ್ರೆ 3 minus 1 you will have 2 ಆಗ್ತದೆ. ಸೊ ಇದು 2 ಇದು 2 cancel. What remains? 4 root 2. So 4 root 2 is our answer. So check the options. Option A is our answer. Clear ಅದರಿ? ಸೊ ಇವು ಬಿಡಿಸ್ಬೇಕಾದ್ರೆ ನಿಮಗೆ ಅವು ವ್ಯಾಲ್ಯೂಸ್ ಗೊತ್ತಿರಬೇಕು. ಸೊ ಅವು ವ್ಯಾಲ್ಯೂಸ್ ನಿಮಗೆ ಪರ್ಫೆಕ್ಟ್ ಆಯ್ತು ಅಂತ ಹೇಳಿರಿ, ಹಾರ್ಡ್ಲಿ 2 or 3 steps you will have the answer. Next ತೊಗೊಂಡ್ರೆ he has asked value of cot 22.5. Cot 22.5. This I can write it as 1 by tan 22.5. ನಿಮ್ಗೆ ಡೈರೆಕ್ಟ್ ಗೊತ್ತಿದ್ರೆ ಡೈರೆಕ್ಟ್ ಬರೆದು ಬಿಡ್ಬೋದು. tan 22.5 is root 2 minus 1. ಸೊ ಇದು ಮೇಲೆ ನ್ಯೂಮರೇಟರ್ಗೆ ಹೋದ್ರೆ ಏನಾಗ್ತದ್ರಿ, root 2 plus 1. So cot 22.5 is root 2 plus 1. That is option B is our answer. Clear ಅದರಿ? Hope ಇದು ನಿಮಗೆ ಹೆಲ್ಪ್ ಆಗಿದೆ. So again in next video I will come with few more tricks or MCQs.